ಮೋದಿ ವಿರುದ್ಧ ಮಹಾಗಠಬಂಧನ್ ಅಸ್ತ್ರಕ್ಕೆ ತೊಡಕಾಗ್ತಾ ಇದೆ. ರಾಹುಲ್ ಗಾಂಧಿಗೀಗ ಮಹಾಮೈತ್ರಿಯದ್ದೇ ಟೆನ್ಷನ್ ಶುರುವಾಗಿದೆ. ಮಹಾಮೈತ್ರಿಯ ಸೀಟು ಹಂಚಿಕೆ ಸೂತ್ರದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಟೆನ್ಷನ್ ಶುರುವಾಗಿದೆ. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿಗೆ ಶಾಕ್ ಮೇಲೆ ಶಾಕ್ ಬರ್ತಾ ಇದೆ. ಈಗ ಆಲ್ರೆಡಿ ಉತ್ತರ ಪ್ರದೇಶದಲ್ಲಿ ಮೈತ್ರಿ ಖತಮ್ ಆಗಿದೆ. ಎಸ್ಪಿ ಮತ್ತು ಬಿಎಸ್ಪಿ ಜೊತೆ ಮೈತ್ರಿಯನ್ನ ಮಾಡ್ಕೊಳ್ಬೇಕಾಗಿದ್ದಂತ ರಾಹುಲ್ ಗಾಂಧಿಗೆ ಈಗ ಮತ್ತೊಂದು ಶಾಕ್ ಎದುರಾಗಿರುವಂತದ್ದು. ಉತ್ತರ ಪ್ರದೇಶದಲ್ಲಿ ಈಗಾಗಲೇ ಮೈತ್ರಿಯಿಂದ ಕಾಂಗ್ರೆಸ್ ಔಟ್ ಆಗಿದೆ. 80 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಏಕಾಂಗಿಯಾಗಿ ಸ್ಪರ್ಧೆಗೆ ನಿರ್ಧಾರವನ್ನ ಕೈಗೊಂಡಿದೆ. ಅದರ ಜೊತೆಗೆ ಉತ್ತರ ಪ್ರದೇಶವಷ್ಟೇ ಅಲ್ಲ, ಬಿಹಾರದಲ್ಲೂ ಕೂಡ ಬಿಗ್ ಶಾಕ್ ಎದುರಾಗುವಂತ ಸಾಧ್ಯತೆ ಇದೆ. ಬಿಹಾರದಲ್ಲಿ ಸೀಟು ಹಂಚಿಕೆ ಬಿಕ್ಕಟ್ಟಿನ ಲಕ್ಷಣಗಳು ಕಾಣಿಸ್ತಾ ಇರುವಂತದ್ದು. ಸ್ಪರ್ಧೆಗೆ ಹೆಚ್ಚು ಸ್ಥಾನ ಬೇಕಂತ ಇದೆ ಲಾಲು ಪ್ರಸಾದ್ ಅವರ ಆರ್ಜೆಡಿ ಪಕ್ಷ. ಇಲ್ಲಿ ಪ್ರಮುಖವಾಗಿ ಆರ್ಜೆಡಿ ಪಕ್ಷದ ಜೊತೆ ಮೈತ್ರಿಯನ್ನ ಮಾಡಿಕೊಂಡು ವಿಧಾನಸಭಾ ಎಲೆಕ್ಷನ್ ಅನ್ನ ಎದುರಿಸಿತ್ತು ಕಾಂಗ್ರೆಸ್. ಈಗ ಲೋಕಸಭೆ ಎಲೆಕ್ಷನ್ಗೆ ಸಾಕಷ್ಟು ಸೀಟ್ಗಳ ಬೇಡಿಕೆಯನ್ನ ಆರ್ಜೆಡಿ ಇಡ್ತಾ ಇರುವಂತದ್ದು. ಕಾಂಗ್ರೆಸ್ ಏನಾದ್ರೂ ಚೌಕಾಸಿಗೆ ಬಗ್ಗದಿದ್ರೆ ಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ. ಹೆಚ್ಚು ಸ್ಥಾನಕ್ಕಾಗಿ ಕಾಂಗ್ರೆಸ್ ಮೈತ್ರಿಯಿಂದಲೇ ಆರ್ಜೆಡಿ ದೂರ ಆಗುವಂತ ಸಾಧ್ಯತೆ ಇದೆ. ಎಸ್ಪಿ ಮತ್ತು ಬಿಎಸ್ಪಿ ಮೈತ್ರಿಕೂಟವನ್ನ ಸೇರುವಂತ ಸಾಧ್ಯತೆ ಇರುವಂತದ್ದು ಆರ್ಜೆಡಿ. ಇನ್ನು ಮಾಯಾ ಅಖಿಲೇಶ್ ಭೇಟಿಯನ್ನ ಮಾಡಿದ್ದಾರಂತೆ ತೇಜಸ್ವಿ ಯಾದವ್ ಅವರು. ಅಖಿಲೇಶ್ ಮಾಯಾ ಜೊತೆ ಕೈಜೋಡಿಸ್ತಾರ ಲಾಲು ಪ್ರಸಾದ್ ಯಾದವ್ ಅವರ ಪುತ್ರ. ಇದು ಕಾಂಗ್ರೆಸ್ ಹೊರಗಿಟ್ಟು ಕಣಕ್ಕಿಳಿತಾರ ಲಾಲು ಪುತ್ರ ತೇಜಸ್ವಿ ಅನ್ನೋದು ಪ್ರಶ್ನೆ ಎದ್ದಿದೆ. ಒಂದ್ ಕಡೆ ಪಂಚ ರಾಜ್ಯಗಳಲ್ಲಿ ಗೆಲುವಿನ ವಿಶ್ವಾಸ ಈಗ ರಾಹುಲ್ ಗಾಂಧಿ ಅವರಿಗಿದ್ರೆ, ಮತ್ತೊಂದ್ ಕಡೆ ಮೈತ್ರಿ ಪಕ್ಷಗಳಿಂದ ಹೆಚ್ಚು ಸ್ಥಾನದ ಬೇಡಿಕೆ ಇರೋದ್ರಿಂದ ಇಕ್ಕಟ್ಟಿನಲ್ಲಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ. ರಾಹುಲ್ಗೆ ಕರ್ನಾಟಕದಲ್ಲೂ ಕೂಡ ಮೈತ್ರಿ ಟೆನ್ಷನ್ ಇದೆ. ಹೆಚ್ಚು ಸ್ಥಾನವನ್ನ ಕೇಳ್ತಾ ಇದ್ದಾರೆ ದೇವೇಗೌಡರು. 12 ಇಲ್ಲ ಅಂದ್ರೆ 9 ಸ್ಥಾನವಾದ್ರೂ ಬೇಕು ಅನ್ನೋ ಡಿಮ್ಯಾಂಡ್ ಅನ್ನ ಕೂಡ ಇಟ್ಟಿದ್ದಾರೆ. ಜೆಡಿಎಸ್ ಕೇಳಿದಷ್ಟು ಸೀಟು ಕೊಡದಿದ್ರೆ ಕೈಗೆ ಕರ್ನಾಟಕದಲ್ಲೂ ಕೂಡ ಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ. ಚುನಾವಣಾ ಪೂರ್ವ ಮೈತ್ರಿಗೆ ಸೀಟು ಹಂಚಿಕೆ ತೊಡಕಾಗುವಂತ ಸಾಧ್ಯತೆ ಇರುವಂತದ್ದು. ಜೆಡಿಎಸ್ ಡಿಮ್ಯಾಂಡ್ ಒಪ್ತಾರ ರಾಜ್ಯ ಕೈ ನಾಯಕರು ಅನ್ನುವ ಪ್ರಶ್ನೆ ಕೂಡ ಇದೆ. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಬಿಜೆಪಿಯನ್ನ ಸೋಲಿಸಬೇಕು, ಪ್ರಧಾನಮಂತ್ರಿಗಳಾಗಿರುವಂತ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಪಟ್ಟದಿಂದ ಕೆಳಗಿಳಿಸಬೇಕು ಅಂದ್ರೆ ಕಾಂಗ್ರೆಸ್ ಇಲ್ಲಿ ಉಳಿದಂತಹ ಪ್ರಾದೇಶಿಕ ಪಕ್ಷಗಳ ಜೊತೆ ಮೈತ್ರಿಯನ್ನ ಮಾಡಿಕೊಂಡು ಅವರನ್ನ ಎದುರಿಸಬೇಕಾದಂತ ಅನಿವಾರ್ಯತೆ ಇರುವಂತದ್ದು. ಸೊ ಹೀಗಾಗಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಸಿಲುಕಿಕೊಂಡಿದೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನವದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಧರಣೇಶ್. ಧರಣೇಶ್, ಇಲ್ಲಿ ಬಿಜೆಪಿಯ ಪಕ್ಷವನ್ನ ಸೋಲಿಸಬೇಕು ಅಂದ್ರೆ ಇತರ ಪ್ರಾದೇಶಿಕ ಪಕ್ಷಗಳ ಜೊತೆ ಮೈತ್ರಿ ಅನಿವಾರ್ಯ ಕಾಂಗ್ರೆಸ್ಗೆ. ಸೊ ಪ್ರತಿಯೊಬ್ಬರ ಮುಂದೆನೂ ಕೂಡ ತಲೆಬಾಗಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ಸುತ್ತೆ. ಈಗ ಇಡೀ ದೇಶಾದ್ಯಂತ ಬಲಿಷ್ಠ ಆಗಿರುವಂತಹ ಬಿಜೆಪಿಯನ್ನ ಮಣಿಸಲಿಕ್ಕೆ ಏಕಾಂಗಿಯಾಗಿ ಸಾಧ್ಯ ಇಲ್ಲ ಮತ್ತು ಮೈತ್ರಿ ಮಾಡಿಕೊಂಡ್ರಷ್ಟೇ ಏನೋ ಬಿಜೆಪಿಯನ್ನ ಮಣಿಸಬಹುದು ಅಂತ ಬಹಳ ಚೆನ್ನಾಗಿ ಮನವರಿಕೆ ಆಗಿರುವಂತಹ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಎಲ್ಲ ಕಡೆ, ಫಾರ್ ಎಕ್ಸಾಂಪಲ್ ತೆಲುಗು ದೇಶಂ ಪಾರ್ಟಿ ಜೊತೆ ಆಂಧ್ರದಲ್ಲಿ ಅವರು ಮೈತ್ರಿ ಮಾಡಿಕೊಂಡ್ರು. ಹಿಂದೆ ಚಂದ್ರಬಾಬು ನಾಯ್ಡು ಕಾಂಗ್ರೆಸ್ನ ಬದ್ಧ ವೈರಿ ಆಗಿದ್ದಂಥವ್ರು. ಸೊ ಅಲ್ಲಿ ತೆಲಂಗಾಣದ ಎಲೆಕ್ಷನ್ನಲ್ಲಿ ಇತ್ತೀಚೆಗೆ ಅವರು ಮೈತ್ರಿ ಮಾಡಿಕೊಂಡ್ರು. ಜೊತೆಗೆ ಮುಂದೆ ಆಂಧ್ರದಲ್ಲೂ ಕೂಡ ಆ ಮೈತ್ರಿ ಮುಂದುವರಿಯುತ್ತೆ. ಮತ್ತು ಕರ್ನಾಟಕದ ಇನ್ಫ್ಯಾಕ್ಟ್ ಈ ಮೈತ್ರಿಯ ಯುಗ ಅಥವಾ ಈ ಬಾರಿಯ ಮೈತ್ರಿ ಆರಂಭ ಆಗಿದ್ದೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸರ್ಕಾರವನ್ನು ರಚಿಸಿ ಆ ಮೂಲಕ ಮೈತ್ರಿಯನ್ನ ಮಾಡ್ಕೊಳ್ಳಿಕ್ಕೆ ಮುಂದಾದರು ರಾಹುಲ್ ಗಾಂಧಿ. ಆ ನಂತರ ನಾನು ಹೇಳ್ದಂಗೆ ತೆಲಂಗಾಣದಲ್ಲಿ ಮೈತ್ರಿ ಮಾಡಿಕೊಂಡ್ರು. ಮತ್ತೆ ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಛತ್ತೀಸ್ಗಢದಲ್ಲೂ ಕೂಡ, ಯಾಕೆಂದ್ರೆ ಅಲ್ಲಿ ಇತ್ತೀಚೆಗಷ್ಟೇ ಚುನಾವಣೆ ನಡೀತು, ಅಲ್ಲೂ BSP ಜೊತೆಗೆ ಮೈತ್ರಿ ಮಾಡ್ಕೊಳ್ಳಿಕ್ಕೆ ಕಾಂಗ್ರೆಸ್ ಮುಂದಾಗಿತ್ತು. ಆದರೆ ಅಂತಿಮ ಕ್ಷಣದಲ್ಲಿ ಅದು ಸಾಧ್ಯ ಆಗಿರಲಿಲ್ಲ. ಹೀಗೆ ಎಲ್ಲ ಕಡೆ ಮೈತ್ರಿಯನ್ನ ಮಾಡಿಕೊಂಡು ಸಾಧ್ಯವಾದಷ್ಟು ಸೀಟುಗಳನ್ನು ತಾನು ಗೆಲ್ಲಬೇಕು, ಜೊತೆಗೆ ಎಷ್ಟು ಸಾಧ್ಯವೋ ಅಷ್ಟು ಬಿಜೆಪಿ ಸೀಟುಗಳನ್ನು ಸೋಲಿಸಬೇಕು ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ಇಂಗಿತ ಆಗಿತ್ತು. ಆದರೆ ಈಗ ನಮಗೆ ಬರ್ತಿರುವ ಮಾಹಿತಿಯ ಪ್ರಕಾರ ರಾಹುಲ್ ಗಾಂಧಿಯವರ ಈ ಯೋಜನೆಗೆ, ಚಿಂತನೆಗೆ ಬಹಳ ದೊಡ್ಡ ಶಾಕ್ ಕಾದಿದೆ. ಯಾಕೆಂದರೆ ಈಗಾಗಲೇ ಉತ್ತರ ಪ್ರದೇಶದಲ್ಲಿ ಅಲ್ಲಿನ ಬಲಿಷ್ಠ ಪಕ್ಷಗಳಾದಂತಹ ಬಹುಜನ ಸಮಾಜ ಪಕ್ಷ ಮತ್ತು ಸಮಾಜವಾದಿ ಪಕ್ಷ ಜೊತೆಯಾಗಿ ಎಲ್ಲ ಕ್ಷೇತ್ರಗಳಲ್ಲಿ
ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಸೀಟುಗಳಿರುವಂತ 80 ಸೀಟುಗಳಿರುವಂತ ಉತ್ತರ ಪ್ರದೇಶದಲ್ಲಿ ಮೈತ್ರಿ ಮಾಡ್ಕೊಂಡಿವೆ. ಈಗ ನೋಡಿದ್ರೆ ಬಿಹಾರ ಹಿಂದಿ ಆಟ್ಲ್ಯಾಂಡ್ ನ Okay. ಮತ್ತೊಂದು ಪ್ರಮುಖ ರಾಜ್ಯ. ಬಿಹಾರದಲ್ಲೂ ಕೂಡ ಕಾಂಗ್ರೆಸ್ ಜೊತೆಗೆ ಇದ್ದಂತಹ RJD ಕಾಂಗ್ರೆಸ್ನಿಂದ ಹೊರ ಹೋಗುವ ಸಾಧ್ಯತೆಗಳು ಕಾಣಿಸ್ತಾ ಇದಾವೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಧರಣೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.